ಹರಿಶ್ಚಂದ್ರ ಘಾಟ್ನಲ್ಲಿ ಶವಗಳನ್ನ ಸುಡುವಂತಹ ಚಿಮಣಿ ಪೈಪ್ ಮುರಿದು ಹೋಗಿ ಹಲವು ತಿಂಗಳುಗಳೇ ಆದ್ರೂ ಕೂಡ ಅದನ್ನ ಸರಿ ಮಾಡೋ ಗೋಜಿಗೆ ಹೋಗಿಲ್ಲ. ಪರಿಣಾಮ ಅಕ್ಕಪಕ್ಕ ವಾಸ ಮಾಡ್ತಾ ಇರೋರು ಆ ಒಂದು ದುರ್ನಾತದ ನಡುವೆಯೇ ಜೀವನ ಕಳೆಯುವಂತಹ ಪರಿಸ್ಥಿತಿ ಬಂದಿದೆ. ಹರಿಶ್ಚಂದ್ರ ಘಾಟ್ನಲ್ಲಿ ಮುರಿದು ಹೋಗಿರೋ ಚಿಮಣಿ, ತಿಂಗಳುಗಳೇ ಕಳೆದ್ರೂ ದುರಸ್ತಿಯಾಗದ ಚಿಮಣಿ ಪೈಪ್, ಅಕ್ಕಪಕ್ಕದ ನಿವಾಸಿಗಳಿಗೆ ಉಸಿರಾಟದ ಸಮಸ್ಯೆ. ಬೆಂಗಳೂರಿನ ಪ್ರಸಿದ್ಧ ಮತ್ತು ಹಳೆಯ ಚಿತಾಗಾರಗಳಲ್ಲಿ ಹರಿಶ್ಚಂದ್ರ ಘಾಟ್ ಕೂಡ ಒಂದು. ಹರಿಶ್ಚಂದ್ರ ಘಾಟ್ಗೆ ಪ್ರತಿದಿನ 5 ರಿಂದ 6 ಮೃತದೇಹಗಳು ಬರ್ನಿಂಗ್ಗೆ ಬರ್ತವೆ. ಇನ್ನು ಮೃತದೇಹಗಳ ಶವವನ್ನ ಸುಡ್ಲಾಗತ್ತೆ. ಆದ್ರೆ ಅಕ್ಕಪಕ್ಕದ ಮನೆಯವರು ನೆಮ್ಮದಿಯಿಂದ ವಾಸ ಮಾಡದ ಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಚಿತಾಗಾರದ ಚಿಮಣಿಯ ಪೈಪ್ ಲೈನ್ ಮುರಿದು ಹೋಗಿತ್ತು. ಸುಟ್ಟ ಶವದ ವಾಸನೆ ಹೊಗೆ ಅಕ್ಕಪಕ್ಕದ ಮನೆಗಳಿಗೆ ಪಸರಿಸ್ತಾ ಇದೆ. ಹರಿಶ್ಚಂದ್ರ ಘಾಟ್ನ ಚಿಮಣಿ ಮುರಿದು ಹೋಗಿ ಆ ಪೈಪ್ ಎಲ್ಲವೂ ಕೂಡ ಕಿತ್ತು ಬಂದು ಇಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ತೀರಾ ಸಮಸ್ಯೆ ಆಗ್ತದೆ, ಉಸಿರಾಟದ ಸಮಸ್ಯೆ ಆಗ್ತಾ ಇದೆ. ವರ್ಷ ಕಳೆದ್ರೂ ಕೂಡ ಇನ್ನೂ BBMP ಆ ಚಿಮಣಿಯನ್ನು ಸರಿಪಡಿಸೋದಕ್ಕೆ ಮುಂದಾಗಿಲ್ಲ. ಗಮನಿಸ್ತಾ ಹೋಗ್ತಾ ಇದ್ರ ಇದು ಚಿಮಣಿಯ ಕೆಳಭಾಗದಲ್ಲಿ ಆಗಿರುವಂಥ ಸಮಸ್ಯೆ. ಮತ್ತು ಮೇಲ್ಭಾಗದಕ್ಕೆ ತೋರಿಸ್ತಾ ಹೋಗ್ತೀನಿ, ಅಲ್ಲಲ್ಲಿ ತುಕ್ಕಿಡ್ದಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಇನ್ನು ಮೇಲಕ್ಕೆ ಹೋದರೆ ಅಲ್ಲಿ ಬರ್ತಕ್ಕಂಥ ಒಂದು ಜಾಲರನ್ನು ಕೂಡ ಕಿತ್ತು ಬಂದಿದೆ. ಅದು ಕೂಡ ಗ್ಯಾಪ್ ಕಾಣ್ತಾ ಇರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈ ರೀತಿಯಲ್ಲಿ ಕೆಟ್ಟೋಗಿದೆ. ಅದೇ ಮುಂದುವರೆದ ಭಾಗವಾಗಿ ಅಲ್ಲೊಂದು ಪೈಪ್ ಬರುತ್ತೆ, ಆ ಪೈಪ್ ಕೂಡ ಕಿತ್ತು ಬಂದಿದೆ. ಹೊಗೆ ಹೋಗ್ತಕ್ಕಂತಹ ಜಾಗ ಏನಿದೆ, ಆ ಪೈಪ್ ಕಿತ್ತು ಬಂದಿರೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಇದರ ಹೈಟ್ ಕೂಡ ಕಡಿಮೆ ಇದೆ, ಹೈಟ್ ಕೂಡ ಜಾಸ್ತಿ ಮಾಡಬೇಕು ಅಂತೇಳಿ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಕಳೆದ 1 ವರ್ಷದಿಂದ ಈ ಸಮಸ್ಯೆ ಇತ್ತು. BBMP ದುರಸ್ತಿ ಮಾಡುವ ಕಾರ್ಯಕ್ಕೆ ಮುಂದಾಗಿಲ್ಲ. ಹೊಗೆಯಿಂದ ಜನ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ರೀತಿ ಆಗ್ತಾ ಇದ್ದು ಟೂಲೆಟ್ ಬೋರ್ಡ್ ಕೂಡ ರಾರಾಜಿಸ್ತಾವೆ. ಘಾಟಿಂದ ಅದು ಓಪನ್ ಮಾಡಿ ಬಿಟ್ಟಾಗ ಸ್ಮೆಲ್ ಕೆಟ್ಟೋಗಿದೆಲ್ಲ, ಹೆವಿ ಸ್ಮೆಲ್ ಬರುತ್ತೆ ಮನೆಗೆಲ್ಲ. ಈ ನೀರಿಗಿರಲ್ಲ, ಒಂದೊಂದು ಟೈಮ್ ಇಟ್ಟಿದ್ರೆ ಆ್ಯಶ್ ಎಲ್ಲ ಅದರಲ್ಲಿ ಬಂದು ಬಿದ್ದಿರುತ್ತೆ. ಆದಷ್ಟು ಇನ್ನೊಂದು ಸ್ವಲ್ಪ ಪಾಸಿಬಲ್ ಇದ್ದರೆ ಹೈಟ್ ಮಾಡಿಸಿ ಅದನ್ನ ರೆಡಿ ಮಾಡ್ಬೋದು. ಮತ್ತು ಕೆಟ್ಟೋಗಿದೆ ಅಂತಾರೆ, ಆ್ಯಕ್ಚುಲಿ ಯಾವಾಗಲೂ ಇದ್ದಿದ್ದೆ ಸ್ಮೆಲ್ ರೆಡಿ ಮಾಡಿದ್ರು. ಅದು ಮೋಸ್ಟ್ಲಿ ಹೈಟ್ ಮಾಡಿಸ್ಬೇಕು. ಅದು ಇದಷ್ಟು ಮಾಡಿದ್ರೆ ಸಾಕು. ನಾವು 18 ವರ್ಷದಿಂದ ಇದ್ದೀವಿ. ಇನ್ನು ಚಿಮಣಿಯ ಪೈಪ್ ಮುರಿದು ಹೋಗ್ತಾ ಇರೋದಷ್ಟೇ ಅಲ್ಲ, ಚಿಮಣಿ ಎತ್ತರವೂ ಕಡಿಮೆ ಇದೆ. ಹೀಗಾಗಿ ಮನೆಗಳಿಗೆ ಹೊಗೆ ವಾಸನೆ ಪಸರಿಸಿ ನಿದ್ದೆ ಮಾಡದ ಪರಿಸ್ಥಿತಿ ಉಂಟಾಗಿ ಉಸಿರಾಟದ ಸಮಸ್ಯೆ ಕೂಡ ಹೆಚ್ಚಾಗ್ತಿದೆ ಅಂತಾರೆ ಸ್ಥಳೀಯರು. ಅದನ್ನ ಹೈಟ್ ಮಾಡಬೇಕು, ಚಿಮಣಿ ಚೇಂಜ್ ಮಾಡಬೇಕಲ್ಲ. ಎಲ್ಲರಿಗೂ ತೊಂದರೆ ಆಗುತ್ತಲ್ಲ, ಇದು ಎಲ್ಲರಿಗೂ ತೊಂದರೆ ಆಗುತ್ತೆ. ವಾಸನೆ ಸಿಕ್ಕಾಬಿಟ್ಟೆ ಬರುತ್ತೆ. ಸಾಯಂಕಾಲ 6 ಗಂಟೆ ಮೇಲೆ 6-6:30 ಆಗ್ಬಿಟ್ರೆ ಸಿಕ್ಕಾಬಿಟ್ಟೆ ವಾಸನೆ ಬರುತ್ತೆ. ಸುಮಾರು ಜನ 10ರಿಂದ ಎಷ್ಟೋ ಜನ ಮನೆಗಳೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸುಮಾರು ವರ್ಷ ಗಂಟ ಹಂಗೆ ಇದೆ ಇದು, ಯಾರು ನೋಡ್ದಾ ಇಲ್ಲ. ವರ್ಷ ಗಂಟ ಹಂಗೇನೆ ಇದು, ನೋಡ್ಕೊಳ್ಳೋರೆ ಯಾರೂ ಇಲ್ಲ. ಯಾರು ಹೆಂಗಾರ ಹಾಳಾಗೋಗ್ಲಿ ಜನಗಳು. ಒಟ್ಟಾರೆ ಹರಿಶ್ಚಂದ್ರ ಘಾಟ್ನ ಚಿತಾಗಾರದ ಪೈಪ್ಲೈನ್ ಮುರಿದು ಹೋಗಿದ್ರು ಇನ್ನೂ ದುರಸ್ತಿ ಬಾಕ್ಯ ಸಿಕ್ಕಿಲ್ಲ. ಇನ್ನಾದ್ರೂ BBMP ಎಚ್ಚೆತ್ತು ಚಿಮಣಿ ಸರಿಪಡಿಸುತ್ತಾ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೂಡ್ಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.